ನಾನು ಇಲ್ಲೇ ಹುಟ್ಟು ಬೆಳೆದವದೀನಿ. ನೀವು ನೀವು ಹೊರಗಿಂದ ಬಂದವ್ರು ಅದಿರಿ. ನಿಮ್ಮ ಮನೆ ಮುಂದೆ ರೋಡ್ ಮಾಡಿವು, ನಾವು BJPನಾಗ ಮಾಡಿವು, ನಾವು ಇದು ಮಾಡಿವು ಅಂತ ಕಿಸಿ ತಮ್ಮ ಮನೆ ಮುಂದೆ ಚಂದ ಮಾಡ್ಕೊಳಕತ್ತೀರಿ. ನಿಮ್ಮ ಮನೆ ಹಿಂದೆ ನೋಡಿರಿ ಅಣ್ಣ ಒಮ್ಮೆರೆ. 2009ನಾಗ ಪ್ರಾಯಶಃ ನೀವು ಮರ್ತೀರಿ. ನೀವೇ ಜನತಾದಳನಾಗಿದ್ರಿ ಅವಾಗ. ಪ್ಯಾಚ್ ವರ್ಕ್ ಕೆಲಸ ನಮ್ದಲ್ಲ, ಪ್ಯಾಚ್ ವರ್ಕ್ ಕೆಲಸ BJPದು. ಆ BJP ಒಳಗೆ ಪ್ಯಾಚ್ ವರ್ಕ್ ಕೆಲಸ ಮಾಡಿ 40% ಕಮಿಷನ್ ತೊಗೊಂಡಿಸಿ ಮನ್ಯಾಗ ಕೂತೀರಿ. ನನಗೆ ಜನ ಅದಾರ, ಜನ ಬೆಂಬಲ ಅದ, ನಾನು ಆರಿಸಿ ಬರ್ತೀನಿ. ಜನ ಬೆಂಬಲ ಇದಾರೆ, ನೀವು ಆರಿಸಿ ಬರ್ರಿ. ನಿಮ್ಗೆ ಯಾರು ಬರ್ತಾರ? ನೀವೇ ನಾಳೆ ನಮ್ಮ ವಾಡಿಗೆ ಬಂದಿಂದರಿ, ನೀವೇ ಆರಿಸಿ ಬರ್ರಿ. ನಾ ಕುಡುನು ಅದೀನಿ, ಕಿವುಡುನು ಅದೀನಿ, ನನ್ನ ಬಾಯಿನೂ ಇಲ್ಲ, ಎಲ್ಲ ನಿಂಬಲ್ಲಿ ಅದ. ನೀವು ವಿದ್ಯಾವಂತರ ಅದಿರಿ, ಬುದ್ಧಿವಂತರ ಅದಿರಿ. ಮತ್ತು ನೀವು ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಮಾಡಿಸ್ಲಿಲ್ಲ? ಗೌಡ್ರ ಅದಿರಿ, ಗೌಡ್ರಾಗಿರ್ರಿ. ನಮ್ಮ ಓನ್ಯಾಗ ಹಿರಿಯರ್ ಅದಿರಿ. ಕಾಚಿನ ಗಿಲಾಸ್ನಾಗ ನೀವು ಅದಿರಿ, ಕಾಚಿನ ಗಿಲಾಸ್ನಾಗ ನಾನು ಅದೀನಿ. ಈ ಕಡೆ ಕಲ್ ಒಕ್ಕಡ್ರಿ, ನೀವು ಆ ಕಡೆ ಹೊಡಿತೈತಿ, ಆ ಕಡೆ ಕಲ್ ಹೊಡೆದು ಈ ಕಡೆ ಹೊಡಿತೈತಿ. ಸರಿ ಅಲ್ಲ. ಸುಮ್ಕೆ ಏನಾರ ಮಾತಾಡೋದು ಸುಮ್ ಸಹಿಸ್ಕೋತಾನ. ರಜಾಕ್ ಎಲ್ಲರೂ ಇದು ಮಾಡ್ತಾನಂದ್ರೆ ರಜಾಕ್ ಸುಮ್ಮನೆ ಕೊಡವಲ್ಲ. ನಾನು ವರ್ತಿ. कभी न्यूज नेशन में मैं हूं आबिद हुसैन शेख, वार्ड नंबर 30। आप देख रहे हैं हमेशा धूल, मिट्टी और पानी से जूझने वाली जनता को राहत देने का काम अभी अभी किया गया है। भूमि पूजा वार्ड नंबर 30 के मेंबर अपू पुजारी हमारे साथ मौजूद हैं। इनके अलावा बीजापुर सिटी मेयर के इंचार्ज अब्दुल रज़ाक औरती और डेप्यूटी मेयर दिनेश हल्ली अभी अभी भूमि पूजा करके जनता को राहत देने का काम। कभी कभार ऐसे नज़ारे देखने को मिलते हैं। हमेशा विकास से वंचित रहने वाले शहर में अब उम्मीद की किरण जगह जगह होने लगे हैं विकास के काम। आगे क्या हैं इनके प्लान, इन्हीं से जानते हैं। सुबह हमारे कॉर्पोरेटर अपू पुजारी के वार्ड में चांद बीबी कॉलोनी जो रामनगर के रोड पे है, आज इससे पहले यहाँ पे 75 लाख का UGD का काम हमने कर चुके हैं। क्योंकि यहाँ के रामनगर से जो UGD आता था, उसे आने के लिए यहाँ पे सब रोड पे यहाँ जमा होता था। इन लोगों को बहुत सारी दिक्कतों का सामना करना पड़ा था। पिछले 10 सालों से ये काम रुका हुआ था, तो इन लोगों को ये परेशानी थी। तो जैसे ही हम लोग आए तो 75 लाख रुपए इसे डाल के UGD यहाँ से लेके पूरा जो नवी रोड है, नवी रोड को तो ले जाके उधर हमें कनेक्शन किए हैं। तो आज यहाँ रामनगर के जितने भी लोग हैं, कन्ना नगर के जितने भी लोग हैं, उनको सबको राहत मिली है। तो यहाँ पे आने जाने की दिक्कत हो रही थी। हमने यहाँ बारिश से पहले गैरेज का इंतज़ाम किया था। अभी CC रोड का काम आज उद्घाटन करके हम जा रहे हैं। तो ये लोगों को इस परेशानी से राहत देने के लिए हम कोशिश कर रहे हैं। सर, वार्ड नंबर 34 जिसके आप कारपोरेटर भी थे, अब आपकी बीवी मेयर साहब हैं, तो वार्ड नंबर 34 पर आप पर सीधे भाजपा के नेता विजूगढ़ पाटिल ने अनसर्टिफिकेटली काम, बिना सोचे समझे काम बताते हुए आप पर गंभीर आरोप लगाए हैं। जबकि आपने उसी पानी के ठहराव के लिए अपने अधिकार में कई बार रास्ता रोको आंदोलन, कमिश्नर को बुलाकर तक संघर्ष किया था। तो इसका क्या जवाब देंगे सर आप? देखो, आप जानते हैं कि पूरे शहर बीजापुर में भर्ती को अगर दूसरे नाम से जाना है तो कामगार बोल के, जो काम करने वाला बोल के, ಈ ಕೆಲಸ ಮಾಡೋರು ಯಾರಿದ್ದಾರೆ ಅಂದರೆ ಭರ್ತಿ ಅದಾರ ಕಿಸಿ ಇಡೀ ಬಿಜಾಪುರನಾಗ ಗೊತ್ತಿದ್ದಂಥ ವಿಷಯ. ಮಾನ್ಯ ವಿಜಯಗೌಡ ಪಾಟೀಲ್ ಅವರು ಹತಾಶೆ ಆಗಿ ಏನೇನೋ ಒಂದು ಬಾಯಿಗೆ ಬಂದಂಗೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಇಲ್ಲೇ ಹುಟ್ಟು ಬೆಳೆದವದೀನಿ. ನೀವು ಹೊರಗಿಂದ ಬಂದವ್ರು ಅದಿರಿ. ನಿಮ್ಮ ಮನೆ ಮುಂದೆ ರೋಡ್ ಮಾಡಿವು, ನಾವು BJPನಾಗ ಮಾಡಿವು, ನಾವು ಇದು ಮಾಡಿವು ಅಂತ ಕಿಸಿ ತಮ್ಮ ಮನೆ ಮುಂದೆ ಚಂದ ಮಾಡ್ಕೊಳಕತ್ತೀರಿ. ನಿಮ್ಮ ಮನೆ ಹಿಂದೆ ನೋಡಿರಿ ಅಣ್ಣ ಒಮ್ಮೆರೆ, ಯಾವಾಗಾರು ನೋಡಿರಿ? ಬಾಗವಾನ್ ಕಾಲನಿ ಬಗ್ಗೆ ಹೇಳಿರಿ. ಬಾಗವಾನ್ ಅವರು ಎಲ್ಲರೂ ಕೂಡಿ ಬಂದು ಕಿಸಿ ನಿಮ್ಮ ಮನೆಗೆ ಬಂದಿದ್ದು ನಾವು ಎಲ್ಲಿ ಹೇಳೀನಿ ಏನು ಹೇಳೀನಿ ಹೇಳ್ತಾ ಇದ್ದೀರಿ. ನಿಮ್ಮ ಮನೆಗೆ ಬಂದಾಗ ಅದು ಮಾಡಬಾರ್ದು ಕಿಸಿ ನೀವೇ ಹೇಳ್ದವ್ರು ಅದಿರಿ. 2009ನಾಗ ಪ್ರಾಯಶಃ ನೀವು ಮರ್ತೀರಿ. ನೀವೇ ಜನತಾದಳನಾಗಿದ್ರಿ ಅವಾಗ. ಜನತಾದಳನಾಗ ನಿಮ್ಮ ಕುಮಾರಸ್ವಾಮಿ, ನಿಮ್ಮ ರೇವಣ್ಣ ಅವ್ರು ಕರ್ಕೊಂಡು ಬಂದಿದ್ರಿ. ಅವ್ರು ಎಷ್ಟು ಇದು ಕಳಿಸಿದ್ರು, ಯಾರ್ಯಾರಿಗೆ ಹಂಚಿರೋದು ಎಲ್ಲ ಜಗತ್ತು ಜಾಹಿರ್ ಗೊತ್ತದ. ಬಟ್ ಆ ಟೈಮ್ನಾಗ ನೀವೇ ಆ JCPದವ್ರಿಗೂ ಹೊಳೆದ ಕಿಸಿ ಕಳ್ಸಿದವ್ರು ಇದ್ರಿ. ಮತ್ತು ಏನೇನಾರು ಅಲ್ಲಿ ಕೂತ್ಕಿಸಿ ನೀವು ಮೈಕ್ನಾಗ ಹೇಳ್ತೀರಿ. ಸೈಂಟಿಫಿಕ್ಲಿ ನಮ್ಮ ಕಿವಿ ಇಲ್ಲ, ನಮ್ಮ ಕುಡ್ರ ಅದೀವು, ನಾವೆಲ್ಲ ಅದೀವು. ನೀವು ಹೇಳೋದು ಎಲ್ಲ ಸತ್ಯದ ಅಂತ ನಾವು ತಿಳ್ಕೊತೀವಿ. ಮತ್ತು ನೀವು ಶಾನ್ಯರ್ ಇದ್ದೀರಿ, ನಿಮ್ಮ ಕಣ್ಣಿದ್ದು, ನಿಮ್ಮ ಕಿವಿ ಇದ್ದು, ನಿಮ್ಮ ಗೌರ್ಮೆಂಟ್ ಇತ್ತು. ನಿಮ್ಮ ಗೌರ್ಮೆಂಟ್ ಇದ್ದಾಗ ನೀವು ಒಂದು ಸ್ಟೇಟದ ಒಂದು ಚೇರ್ಮನ್ ಆಗಿದ್ರಿ. ನೀವು ಯಾಕೆ ಮಾಡಿಸ್ಲಿಲ್ಲ ಗೌಡ್ರೆ? ಅವಾಗ ಏನಾಗಿತ್ತು ನಿಮ್ಗೆ? ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಸರ್ಕಾರ ಕೆಲಸನ ನೀವು ಮಾಡಿಸ್ಬೋದಾಗಿತ್ತಲ್ಲ. ಮತ್ತು ನಮಗೆ ಕೇಳ್ತಾ ಇದ್ದೀರಿ ನೀವೇನು ಮಾಡಿರಿ, ನಾವು ಏನು ಮಾಡತ್ತೀವಿ. ಪ್ಯಾಚ್ ವರ್ಕ್ ಕೆಲಸ ನಮ್ದಲ್ಲ, ಪ್ಯಾಚ್ ವರ್ಕ್ ಕೆಲಸ BJPದು. ಆ BJP ಒಳಗೆ ಪ್ಯಾಚ್ ವರ್ಕ್ ಕೆಲಸ ಮಾಡಿ 40% ಕಮಿಷನ್ ತೊಗೊಂಡಿಸಿ ಮನ್ಯಾಗ ಕೂತೀರಿ. ನಮ್ಮ ಕೆಲಸ ನಾವು ಮಾಡಿಲ್ಲ. ಪ್ಯಾಚ್ ವರ್ಕ್ ಕೆಲಸ ಮಹಾನಗರ ಪಾಲಿಕೆ ಆದಾಗ ಜನವರಿನಾಗ ನಾವು
ಇದು ಅಧಿಕಾರ ತೊಗೊಂಡಿದ್ದೀವಿ. 2 ತಿಂಗಳ ಅಧಿಕಾರನಲ್ಲಿ 35 ವಾರ್ಡ್ನಲ್ಲಿ ಕೆಲಸ ಮಾಡಿದ್ವಿ. ಪ್ರತಿ ಒಂದು 35 ವಾರ್ಡ್ನಾಗ ಯಾವ್ಯಾವ ಕೆಲಸ ಆಗ್ಯಾವ ಅನ್ನೋದು ಹೋಗಿ ನೋಡ್ರಿ. ನಾವು ನಿಮ್ಗೆ ಹೇಳೋದು ಅವಶ್ಯಕತೆ ಬರುವುದಿಲ್ಲ. ಯಾಕಂದ್ರೆ 35 ವಾರ್ಡ್ನಾಗ ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ಎಲ್ಲ ಕೆಲಸನಾಗ ಎಲ್ಲ 35 ವಾರ್ಡ್ನಾಗ ನಿಮ್ಮ ಮಾಧ್ಯಮ ಮುಖಾಂತರ ನೀವೇ ಅದಕ್ಕೆ ಪ್ರಚಾರ ಮಾಡಿರಿ. ನೀವು ತೋರಿಸ್ರಿ ಅವ್ರಿಗೆ ಏನೇನು ಕೆಲಸ ಮಾಡಿವಿ ಅದಕ್ಕೆ. ನಮ್ಮ ವಾರ್ಡ್ನಾಗ ನನಗೆ ಸತತ ಆರಿಸಿ ತೊಗೊಂಡು ಬರ್ತಾರ. ನಮ್ಮ ವಾರ್ಡ್ನಾಗ ಇದು ಮಾಡ್ತಾರೆ ಅಂದ್ರೆ ನಾ ಕೆಲಸ ಮಾಡ್ತೀನಿ ಅಂತ ತೊಗೊಂಡು ಬರ್ತಾರೆ. ಕೆಲಸ ಮಾಡೋರಿಗೆ ಯಾರೂ ತೊಗೊಂಡು ಬರ್ದಿಲ್ಲ. ನೀವು ಮಾಡಿದರೆ, ನೀವು ಕೆಲಸ ಮಾಡಿದ್ರೆ ನೀವು ಆರಿಸಿ ಬರ್ತಿದ್ರಿ. ನೀವು ಕೆಲಸ ಮಾಡಿಲ್ಲ ಬಿಟ್ಟಿಲ್ಲ ನಿಮ್ಗೆ ಬಿಟ್ಟಿದ ವಿಷಯ. ನನ್ನ ಬಗ್ಗೆ ನೀವು ಮಾತಾಡಕತ್ತಿಲ್ಲ. ನಾನು ಏನು ಹೇಳಿದೆ ಮೊನ್ನೆ ನ್ಯೂಸ್ನಾಗ, ಅದಕ್ಕೆ ಹತಾಶ ಆಗಿರಿ ನೀವು. ಅಲ್ಲಿ ಏನು ಹೇಳಿದೆ, ನೀರು ಸೈಂಟಿಫಿಕ್ ಇಲ್ಲಿ ಅಂತ ಹೇಳ್ತೀರಿ ನೀವು. ಮುಜಾವರ್ ತಾಟ್ನಾಗ ನೀರು ಬರ್ತೈತಿ, ಭಗವಾನ್ ತಾಟ್ನಾಗ ನೀರು ಬರ್ತೈತಿ, ನಿಮ್ಗೆ ಗೊತ್ತದ. ಯಾಕೆ ನೀವು ಅದು ಕೆಲಸ ಮಾಡಿಸ್ಲಿಲ್ಲ? ಅಲ್ಲಾ ಪ್ರಕಾಶ್ ಭಗವಾನು ಮತ್ತು ಗುಡ್ಡಾಟಿಗೆ ಅವ್ರದ್ದು ಕೇಸ್ ನಡೀತಾ ಇದೆ. ಆ ಕೇಸ್ ನಡೆದಾಗ ನಿಮ್ಮ ಪಕ್ಷದ ಶಾಸಕರು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಯಾಕೆ ಕೆಲಸ ಚಾಲು ಆಗಿಲ್ಲ? ಏನು ಕಾರಣಕ್ಕೆ ಬಂದಿರ್ಸಿರಿ ನೀವು? ಅದು ನಾವು ಏನು ಹೇಳ್ತೀವಿ ಅವರಿಗೆ, ಮನೆಗೆ ಹೋಗಿ ಈ 30 ಮೀಟರ್ದು ರೋಡ್ ಅದ, 30 ಮೀಟರ್ ರೋಡ್ನಾಗ ಅದು ನಮ್ಮ ರೋಡ್ನಾಗಾರೆ ಮಾಡ್ಕೋತೀವಿ ಅಂದ್ರೆ ನೀವು ಬೇಡತ್ತೀರಿ. ಗುಡ್ಡಾಟಿಗೆ ಸಾಹೇಬ್ರಿಗೂ ನಮ್ಮ ಮನೆ ತನಕ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ಮ ಕಮಿಷನರ್ ತೊಗೊಂಬಂದಿರು. ನೀವೇನು ಸ್ಟ್ರೈಕ್ ಮಾಡಿರಿ? ನಿಮ್ಮ ಸರ್ಕಾರ ಇದ್ದಾಗ ನಾನು ಸ್ಟ್ರೈಕ್ ಮಾಡೀನಿ. ಎಲ್ಲ ಕಮಿಷನರ್ ಬಂದಾರ, ಎಲ್ಲ ಬಂದಾರ, ಎಲ್ಲ DC ಕರ್ದೀನಿ. ಅಲ್ಲಿ ಎಲ್ಲರಿಗೂ ಸ್ಟ್ರೈಕ್ ರೋಡ್ ಮ್ಯಾಗ ಮಾಡೋದು. ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ನಾನು ನಿಮ್ಮ ಕೂಡ ಬಂದ್ಕೊಂಡಿರ್ತೀನಿ. ನನಗೆ ನಿಮ್ಗಿಂತ ಮೊದಲು ಮಾಡೋ ಕೆಲಸ ಅದ. ಮತ್ತು ಅದೇ ನೀರು ಹೋಗೋ ಸಂಬಂಧ ನಾನು ಶಿವಾಜಿ ಸರ್ಕಲ್ನಿಂದ ಗೌರಿ ವೈನ್ ಶಾಪ್ ತನ ಅಂದಿನಿ. ಗೌರಿ ವೈನ್ ಶಾಪ್ ಅಂದಿಲ್ಲ, ಗೌರಿ ವೈನ್ ಶಾಪ್ ತನ ಅಂದ್ರೆ ಆ ಮಾಧ್ಯಮದಲ್ಲಿ ನೀರು ಹೋಗ್ಲಾಕ ದಾರಿ ಮಾಡೋ ಸಲಾಗಿ ನಾನು ಅದು ಸರ್ಕಾರ ಬಲ್ಲಿ ಅದು ಇದು ಪ್ರಸಾರ ಮಾಡೀನಿ. ಅದಕ್ಕೆ ಪ್ಲಾನ್ ಮಾಡೀನಿ. ಬೇರೆ ಏಜೆನ್ಸಿಲಿಂದ ಪ್ಲಾನ್ ನೀರು ಹೋಗ್ತೈತೆ ನಾನು ಅಲ್ಲಿ ಮುಂದೆ ಬಂದಿದ್ದಾಗ ನೀರೆಲ್ಲಿ ಹೋಗ್ಬೇಕು? ಅಲ್ಲಿ ಮುಂದಿನ ಕೆಲಸ ನಾ ಚಾಲೂ ಮಾಡ್ಬೇಕಂತ ನಾ ಮಾಡಿದಾಗ ಎಲ್ಲ ನಮ್ಮ ಇದ್ರಾಗೆ ಮಾಡಕತ್ತಂತ. ಯಾರು ತಪ್ಪು ಮಾಡಿರ್ತಾರೆ ಪೊಲೀಸರು ಅನ್ಸಾರ್ರಿ. ತಪ್ಪು ಮಾಡೋರು ಪೊಲೀಸರು ಅಂತಾರೆ. ನಾವು ತಪ್ಪು ಮಾಡ್ಲಿಕ್ಕೆ ಅಂಜೋದು ಅವಶ್ಯಕತೆ ಇಲ್ಲ. ನನಗೆ ಜನ ಅದಾರ, ಜನ ಬೆಂಬಲ ಅದ. ನಾನು ಆರಿಸಿ ಬರ್ತೀನಿ. ಜನ ಬೆಂಬಲ ಇದ್ದಾರೆ, ನೀವು ಆರಿಸಿ ಬರ್ರಿ. ನಿಮ್ಗೆ ಯಾಕೆ ಬರ್ತಾರ? ನೀವೇ ನಾಳೆ ನಮ್ಮ ವಾಡಿಗೆ ಬಂದು ನಿಂದರಿ, ನೀವೇ ಆರಿಸಿ ಬರ್ರಿ. ನನಗೆ ಯಾಕೆ ಬೇಕಾಗೈತಿ? ನನ್ಗೆ ಆರಿಸಿ ಎಲ್ಲಿ ತನಕ ತೊಗೊಂಡ್ಬರ್ತಾರೆ. ಜನರ ಪ್ರೀತಿ ವಿಶ್ವಾಸ ಎಲ್ಲಿ ತನದ ನಾ ಕೆಲಸ ಮಾಡಕ್ಕೆ ತಯಾರದೀನಿ. ಮತ್ತೇನು ಅನ್ಸರ್ಟಿಫಿಕ್ ಇಲ್ಲಿ ನಾ ಕುಡುನು ಅದೀನಿ, ಕಿವುಡುನು ಅದೀನಿ, ನನ್ನ ಬಾಯಿನೂ ಇಲ್ಲ. ಎಲ್ಲ ನಿಂಬಲ್ಲಿ ಅದ. ನೀವು ವಿದ್ಯಾವಂತರು ಅದೀರಿ, ಬುದ್ಧಿವಂತರು ಅದೀರಿ. ಮತ್ತು ನೀವು ಯಾಕೆ ನಿಮ್ಮ ಸರ್ಕಾರ ಇದ್ದಾಗ ಮಾಡಿಸ್ಲಿಲ್ಲ? ಬರೀ ನಿಮ್ಮ ಮನೆ ಮುಂದೆ ಚಂದ ಕಾಣಿಸ್ಬೇಕು ನಿಮ್ಗೆ. ನಿಮ್ಮ ಮನೆ ಹಿಂದೆ ಚಂದ ಕಾಣಿಸೋದು ಅವಶ್ಯಕತೆ ಇಲ್ಲ. ನಿಮ್ಮ ಮನೆ ಹಿಂದೆ ಏನೇನು ಆಗಿತ್ತು ಅಂದ್ರೆ ಮಾಡ್ದವನ ಅದನ್ನ 2009ನಾಗ ಅಲ್ಲೇ 4 ತಿಂಗಳ ತನಕ ನೀರು ನಿಂತಿತ್ತು. ನೀವು ಬಂದಿಲ್ಲ ಗೌಡ್ರೆ. ನಾನು 4 ತಿಂಗಳ ತನಕ ನಾನು ಅಲ್ಲಿ ಗಂಜಿ ಕೇಂದ್ರ ಹಾಕಿನಿ. ಅವಾಗೆಲ್ಲ ಹೋಯ್ತು ನಿಮ್ಮ ದೊಡ್ಡತನ? ಅವಾಗೆಲ್ಲಿದ್ದೀರಿ ನೀವು? ಮನೆ ಬಿದ್ದಿದ್ದಿಲ್ಲ ನಿಮ್ಗೆ ಅವಾಗ? ಯಾಕೆ ಆ ಜನರಿಗೆ ಬಾಗವನ್ ಕಾಲನಿ ಅವ್ರಿಗೆ, ಅಲ್ಲಿ ನಾವದಿ ಮಲೆ ಅವ್ರಿಗೆ, ಮುಜಾವರ್ ಅವ್ರಿಗೆ ಮತ್ತೆ ಹೇಳ್ತೀರಿ ನೀವು? ನಂದು 4 ಕೋಟಿ ರೂಪಾಯಿ ನಂದು ಬಿಲ್ ಬರ್ಬೇಕಾಯ್ತು. ತೊಗೊಳಕ್ಕೆ ಯಾರು ಬೇಡ ಅಂದಾರ ನಿಮ್ಗೆ? ನಾ ಮಹಾನಗರ ಪಾಲಿಕೆ ಆಗಿ ನಿಮ್ಗೆ ಬೇಡ ಅಂದೀನಿ. ನಿಮ್ದು ಅಷ್ಟೇ ಆಗೈತಿ ಅಂತ ಹೇಳ್ತೀರಿ. ಆ ಬಡವ್ರಿಗೆ ಏನು ಒಂದು ನ್ಯಾಯ ಸಿಕ್ಕಿಲ್ಲ. ಆ ಬಡವರು ನಾವು ಹೇಳ್ಕೊಳ್ಳೇನೆ ಅವ್ರು ಎಲ್ಲರೂ ತಗೊಂಡಾರ. ಅಲ್ಲಿ ಬಬಲೇಶ್ವರ ನಾಕಾನಾಗ ಬರೀ ಮುಸಲ್ಮಾನ್ ಇಲ್ಲ, ಕಂಬಾರ್ ಅದಾರ, ಭಜಂತ್ರಿ ಅದಾರ, ಮುಸಲ್ಮಾನ್ ಅದಾರ, ಹಿಂದೂ ಅದಾರ, ಲಿಂಗಾಯತ್ ಅದಾರ. ಎಲ್ಲ ಮಂದಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಇದು ಮಾಡ್ತೀನಿ ಅಂತ ಎಲ್ಲ ಅಡ್ಡು ಕಡೆ ತಗ್ಸು. ಅವ್ರದ್ದು ತೆಗ್ದಿದ್ದಕ್ಕೆ ಅವ್ರ ಬ್ಯಾನಿ ಇಲ್ಲ. ನೀವು ಸಾಹುಕಾರ ಆಗಿ, ಒಂದು ದೊಡ್ಡ ಲೀಡರ್ ಆಗಿ, ಒಂದು ಸ್ಟೇಟ್ ಲೆವೆಲ್ ಲೀಡರ್ ಆಗಿ, ಮತ್ತು ನಿಮ್ದು ಕಂಪೌಂಡ್ ಬಗ್ಗೆ ಹೇಳ್ಕೊಳತ್ತೀರಿ. ನಿಮ್ಮ ಕಂಪೌಂಡ್ ಏನು ಹೊರಗಿಂದ ಏನು ಬಂದಿಲ್ಲ. 30 ಮೀಟರ್ ರೋಡ್ನಾಗ ಏನು ಬರ್ತೈತಿ ಅಷ್ಟೇ ತೊಗೊತೀವಿ ನಾವು. ನಿಮ್ದು ಜಾಗನಾಗ ಏನು ತೊಗೊಂಡಿಲ್ಲ. ಆಮೇಲೆ ನೀವು ತಗೊಂಡ್ರಿ ಅಂದ್ರೆ ನೀವೇ ಹೇಳ್ತೀರಿ. ಮತ್ತು ಅದಕ್ಕೆ ಆ ಕಾಂಟ್ರಾಕ್ಟರ್ ಇನ್ನತನ ಹಾಳಾಕತ್ತಾನೆ. ಎದಕ್ಕೆ ಹಾಳಾಕತ್ತಾನವ ಕಾಂಟ್ರಾಕ್ಟರ್? ಆ ರೋಡ್ ಕೆಲಸ ಮಾಡೋದು ಕಾಂಟ್ರಾಕ್ಟರ್ ಇವತ್ತಿನ ದಿವಸ ಚೋರಿಗೆ ಎತ್ಕಿಸಿ ಇವತ್ತಿನ ದಿವಸ ಹಾಳಾಗ್ತಾನೆ. ಯಾಕೆ ಹಾಳಾಗ್ತಾನವ? ನೀವೇನು ಮಾಡಿರಿ ಅವ್ರಿಗೆ? ಮತ್ತು ಆ ರೋಡ್ನಾಗ ಏನು ನುಕ್ಸಾನ್ ಆಗೈತಿ ಅವನಿಗೆ? ಆ ರೋಡ್ನಾಗ ಏನೇನು ಆಗೈತಿ ನೋಡ್ರಿ ಗೌಡ್ರ. ನಾವು ಹಿರಿಯರು ಅದೀರಿ, ಏನು ಮಾತಾಡಬಾರ್ದು, ಏನು ಮಾಡಬಾರ್ದು, ಸುಮ್ಮನೆ ಅದು. ಆದರೆ ನೀವು ನಮ್ಮ ಬಗ್ಗೆ ಯಾವ್ಯಾವ್ದು ಶಬ್ದ ಹೇಳಕತ್ತೀರ ಅಂದ್ರೆ ನಾವು ಸಹಿಸ್ಕೊಳಕ್ಕಿಲ್ಲ. ನಮಗೇನು ರಾಜಕೀಯ ಮಾಡ್ಬೇಕತ್ತಿಲ್ಲ. ರಾಜಕೀಯ ಮಾಡಕ್ಕೆ ನಿಂತೀವಿ ಅಂದ್ರೆ ಎಲ್ಲ ರೀತಿ ನಾವು ತಯಾರಾಗಿ ನಿಂತಿರ್ತೀವಿ. ಬಟ್ ಸುಮ್ಕೆ ನಾವು ವಾರ್ಡ್ನಾಗ ಕೆಲಸ ಮಾಡಿಲ್ಲ, ವಾರ್ಡ್ನಾಗ ಇದು ಮಾಡಿಲ್ಲ. ವಾರ್ಡ್ನಾಗ ಕೆಲಸ ಮಾಡಲಿಲ್ಲ ಅಂದ್ರೆ ವಾರ್ಡ್ ಮಂದಿ 4-5 ಸಲ ಅರಿಸಿ ತೊಗೊಂಡು ಬರ್ತಾರೆ ನಮ್ಗೆ. ವಾರ್ಡ್ ಮಂದಿ ಆಶೀರ್ವಾದ ಅದ. ಅವ್ರು ನನ್ನ ಜೊತೆಯಲ್ಲೇ ಅದಾರ. ಅವ್ರು ಯಾವತ್ತೂ ಹಿಂದೂ, ಮುಸಲ್ಮಾನ್, ಸಿಖ್ ಎಲ್ಲರೂ ಓಟ್ ಹಾಕ್ತಾರೆ. ನಾನು ಒಂದೇ ಕೋಮ್ದವ್ರು ಹಾಕೋದಿಲ್ಲ. ನಾ ಜಾತಿ ಮಾಡೋದಿಲ್ಲ, ನಾ ಅದು ಮಾಡೋದಿಲ್ಲ, ಮತ್ತು ಇದು ಮಾಡೋದಿಲ್ಲ. ಅಲ್ಲಿ ರೋಡ್ ಮಾಡ್ಯಾರ ಅಂತ ಹೇಳ್ತೀರಿ. ನಿಮ್ಮ ಪಾರ್ಟಿಯವ್ರಿ ಗೋದಾವರಿ ಬಲ್ಲಿಂದ ತಂದು ಕಿಸಿ ಇಬ್ರಾಹಿಂ ಬಲ್ಲಿ ಜೋಡ್ಸ್ಯಾರ. ಅವಾಗ ನೀವು ಮಕ್ಕೊಂಡಿದ್ರಿ ಏನು ಗೌಡ್ರ? ನಿಮ್ಮ ಪಾರ್ಟಿಯವ್ರಿಗೆ ತಂದಾರ. ಅದು ಹೇಳ್ತೀರಿ ಅಲ್ಲಿ ನಮ್ಮ ಏನದು ಸ್ಟೇಷನ್ ರೋಡಿಗೆ ಮೊನ್ನೆ ರೋಡ್ ಮಾಡಿದ್ರೆ ನಿಮ್ಮ ಪಾರ್ಟಿಯವರೇ ಮಾಡ್ಯಾರ ಗೌಡ್ರ. ಅದನ್ನು ಗೌಡ್ರ ತಗದ್ ನೋಡ್ಕೋಬೇಕ್ರಿ. ಆ ನಿಮ್ಮ ಪಾರ್ಟಿಯವ್ರು ಮಾಡಿದ ಕೆಲಸ ಅದು ಆಗಿದೆ. ತಾಬೋಳಲ್ಲಿ ಮೇನ್ ರೋಡ್ ಅದ, ಅಲ್ಲಿ ಶಾಸಕರ ಆಫೀಸ್ ಅದ, ನಮ್ಮ MP ಅವ್ರ ಆಫೀಸ್ ಅದ.
ಅಲ್ಲಿ ಹೋಗಿ ಬರ್ಲಾಕ ರೀ ಸ್ಟೇಡಿಯಂ ಅದ, ಸ್ಟೇಡಿಯಂಕಲ್ಲಿ ರೀ ಎಕ್ದಮ್ ತಾಬಡ್ ಕೆಲಸ ಆಗೈತಿ. ಅದು ನಾವು ಮಾಡಾಕತ್ತೀವಿ ರೀ ಗೌಡ್ರ. ನಿಮ್ಮ ಪಾರ್ಟಿಯವ್ರು ರೋಡ್ ಮಾಡಿದದು, ನಾವು ಮಾಡಿದಲ್ಲ. ಆ ರೋಡ್ ಪೂರ ಇಲ್ಲಿ ಸ್ಟೇಷನ್ ತನ ಹೋಗ್ರಿ, ಅಟ್ಟೆ ನೋಡತ್ತೀರಿ ನೀವು, ಸ್ಟೇಷನ್ ತನ ಹೋಗ್ರಿ ಎಷ್ಟು ಹಾಳಾಗೈತಿ ಏನಾಗೈತಿ ಗೊತ್ತಾಗ್ತೈತಿ. ಆ ನಮ್ಮ ಇದರ PWD ರೋಡ್ ಮಾಡ್ಸ್ಯಾರ ನಮ್ಮ ಸರ್ಕಾರ ದವಾಖಾನೆ ಹೋಗೋದ್ರಾಗ ಹೋಗಿ ನೋಡ್ರಿ, ಎಲ್ಲ ಕಿತ್ತು ಹೋಗೈತಿ. ಬರ್ರಿ ನಾವು 10 ವರ್ಷ ಹಿಂದೆ ಮಾಡಿದ್ದೀನಿ. ಅಲ್ಲಿ ಸುವರ್ಣ ನಗರ್ನಾಗ ಬರ್ರಿ, ಅಲ್ಲಿ ವಿದ್ಯಾನಗರ್ನಾಗ ಬರ್ರಿ, ಅಲ್ಲಿ ರೋಡ್ ತೋರಿಸ್ರಿ ನೋಡೋಣ ಯಾವ ಡೂಪ್ಲಿಕೇಟ್ ರೋಡ್ ಆಗ್ಯಾವನು ತೋರಿಸ್ರಿ. ನಾನು ಮಾಡಿದ ಕೆಲಸ ನನಗೆ ತೃಪ್ತಿ ಅದ, ನಮ್ಮ ಜನರಿಗೆ ವಿಶ್ವಾಸ ಅದ, ನಮ್ಮ ಜನರ ಬಗ್ಗೆ ನನ್ನ ಕಾಳಜಿ ಅದ. ನಾವು ನಿಮ್ಮಿಂದ ಕಲತ್ಕೃಷಿ ಮಾಡೋದು ಅವಶ್ಯಕತೆ ನನಗೆ ಬರಲಿಲ್ಲ ಗೌಡ್ರೆ. ತಾವು ಹಿರಿಯರು ಏನು ಮಾತಾಡಿ ಒಂದು ಕಡೆ ಹೇಳ್ತೀರಿ ವರ್ತಿ ಚಲೋ ಮಾಡ್ಯಾನ ಅಂತ ಹೇಳ್ತೀರಿ, ಒಂದು ಕಡೆ ಗೌರಿ ವೈನ್ ಶಾಪ್ ಹೆಸರು ತೊಗೊಂಡು ನಿಮ್ಗೆ ಹತಾಶ ಆಗ್ಬಿಟ್ಟೈತಿ. ನಾನು ಗೌರಿ ವೈನ್ ಶಾಪಲ್ಲಿಂದ ಶಿವಾಜಿ ಸರ್ಕಲ್ ತನ ಬ್ಯೂಟಿಫಿಕೇಶನ್ ಸಲುವಾಗಿ DCO ಅವ್ರ ಬಳಿ ಹೋಗಿ ಎಲ್ಲ ಬೇರೆ ಟೆಕ್ನಿಕಲ್ ಇಂಜಿನಿಯರ್ ತರಿಸ್ಕೇಸಿ ಆ ನೀರು ಹೋಗೋ ಸಲುವಾಗಿ ಒಂದು ಅಲ್ಲಿ ಇದು ಮಾಡಿ ನೀರು ಹೋಗೋದು ವ್ಯವಸ್ಥೆ ಮಾಡ್ತು. ನಾವು ಅಷ್ಟೇ ಮಾಡಕತ್ತಿಲ್ಲ, ನಮ್ಮ ಪಿರಿಯಡ್ ಇರೋದು 2 ತಿಂಗಳ ನಾವು ಅವಧಿ ಒಳಗೆ ಏನೇನು ಕೆಲಸ ಮಾಡು. 4 ತಿಂಗಳು ಇಲೆಕ್ಷನ್ ಆಗೈತಿ ಗೌಡ್ರ, 4 ತಿಂಗಳು ನಾವು ಒಂದು ಖರ್ಚು ನೋಡಿಲ್ಲ, ನಮ್ಮ ಅದು ಆಫೀಸ್ ನೋಡಿಲ್ಲ. 4 ತಿಂಗಳು ಬಿಟ್ಟು ಈಗ ಇದೇ ತಿಂಗಳನ್ಯಾಗ ನಮ್ಮ ಕೆಲಸ ಮುಂದಿನ ತಿಂಗಳು 1.5 ತಿಂಗಳು ಕೆಲಸ ಮಾಡತ್ತು. ಮತ್ತು ಎಲ್ಲೆಲ್ಲ ನಾವು ಓಪನಿಂಗ್ ಮಾಡಕತ್ತು, ಎಲ್ಲೆಲ್ಲ ಕೆಲಸ ಮಾಡತ್ತು, ಇಡೀ ಬಿಜಾಪುರ ಮಾಡತ್ತು. ನಾವು ಕಾಟಿ ಗಾಡಿ ಸುತ್ತಮುತ್ತಲಿನ ಎಲ್ಲ ಏರಿಯಾನ್ಯಾಗ ಡಿಶಲ್ಟಿಂಗ್ ಮಾಡಿ ಮೊದಲು ಏನು ನೀರು ಹೋಗ್ತೈತಿ ಅದು ನೀರು ಹೋಗೋ ಸಲುವಾಗಿ 30 ವರ್ಷದಿಂದ ನಾನು ಪ್ರಯತ್ನ ಮಾಡತ್ತೀನಿ. ಇವತ್ತು ಏನಾದರೂ ಒಂದು ಕಂಪ್ನಿ ನಮಗೆ ಇದು ಸಿಕ್ಕೈತಿ, ಅದು DCO ಅವರು ಅಪ್ಪನೆ ಕೊಟ್ಟಾರ, ಅದು ಚಾಲೂ ಮಾಡ್ತು. ಈಗ 3-4 ತಿಂಗಳನ್ಯಾಗ ಅದು ಮಾಡಿ ತೋರಿಸ್ತು. ಎಲ್ಲಿದೆ ಗೌರಿ ವೈನ್ ಶಾಪ್ ಅಂದ್ರೆ ಏನೋ ಟ್ರೇಡ್ಮಾರ್ಕ್ ಅದು. ನಾವು ಈ ಕ್ವಾಟಿಗೆ ರೋಡ್ಲಿಂದ ಆ ರೋಡ್ ಶಿವಾಜಿ ಸರ್ಕಲ್ ರೋಡ್ಲಿಂದ ಈ ರೋಡ್ ನಡಬಾರ್ಕ್ ಏನೈತಿ ಅಲ್ಲಿ ನೀರು ಹೋಗೋ ಸಲುವಾಗಿ ಮೊದಲು ಅದು ಇದು ಮಾಡಿ ಅಲ್ಲಿ ಒಂದು ಬ್ಯೂಟಿಫಿಕೇಶನ್ ಮಾಡಿ ಜನರಿಗೆ ಸೌಂದರ್ಯ ಮಾಡಿ ಅಲ್ಲಿ ಗಾರ್ಡನ್ ಟೈಪ್ ಮಾಡ್ಬೇಕು ಅನ್ನೋದು ಉದ್ದೇಶದಿಂದ 1,45 ಲಕ್ಷ ರೂಪಾಯಿ ನಾವು ಹಾಕಿದ್ವಿ. ಅದಕ್ಕೆ ಒಂದು ನಮ್ಗೆ ಇದು ಅದ, ಅದು ನೀರು ಹೋಗಿತ್ತಂದ್ರೆ ಮುಂದೆಲ್ಲ ಅಲ್ಲಿ ನೀವು ಅಲ್ಲಿದು ಇದೇನಪ್ಪ ಅದು ಶಾಪುರ್ ದರ್ವಾಜ ಹೋಗ್ತೈತಿ, ಶಾಪುರ್ ದರ್ವಾಜದಿಂದ ಶೆಡ್ಜಿ ಮಂದಿ ಮಾವಿರ ಕಾಲನಿಗೆ ಹೋಗ್ತೈತಿ, ಮಾವಿರ ಕಾಲನಿಂದ ಹಿಂದಿ ರೋಡ್ಗೆ ಹೋಗ್ತೈತಿ. ಅವೆಲ್ಲ ಡಿಶಲ್ಟಿಂಗ್ ಮಾಡ್ಬೇಕು. ಅತಿಕ್ರಮ ಆಗ್ಯಾವ. ಆ ಅತಿಕ್ರಮ ಮಾಡಿದವರು ದೊಡ್ಡ ದೊಡ್ಡ ಶ್ರೀಮಂತರು ಅದಾರ. ಅಲ್ಲಿ ಮಗ್ಗಲ್ ಕ್ವಾಟಿ ಮಗ್ಗಲ್ಗೆ ಒಂದು ಪರ್ಮಿಷನ್ ಸಿಗ್ತೈತಿ, ಅಲ್ಲಿ ದೂರ ಇದ್ದವ್ರು ಪರ್ಮಿಷನ್ ಸಿಗೋದಿಲ್ಲ ಗೌಡ್ರೆ. ಮತ್ತು ನೀವು ಈ ಥರ ಮಾತಾಡೋದು ಸರಿನಲ್ಲ. ನಾವು ನೋಡೋಕೆ ನಿಮ್ಮ ಜೊತೆಯಲ್ಲಿ ನಾವು ನಿಂತ್ಕೇಸಿ ಆ ನೀರಾಗ ಹಾವು ಬರ್ತಾವೆ ನೀರಾಗ ಹಾವು ಬರುವುದೇ. ಹಾವು ಅಂದಾಗ ನಾನು ನಿಮ್ಗೆ ಹಾವು ಅಂತ ಇದು ಕಳ್ಕೊಡ್ತಿರ್ಲಿ, ನಾನು ತೊಗೊಂಡು ಬಂದುಬಿಡ್ತೀನಿ. ಹಾವು ನಿಮ್ಮಲ್ಲಿ ಬಂದು ನೀವು ಯಕಾಳಿ ಮಾಡಿದ್ರೆ ನಿಮ್ಮಲ್ಲೇ ನೀವು ಹ್ಯಾಂಗೆ ನಿಮ್ಗೆ ಅನುಕೂಲ ಐತಿ ಹಂಗೆ ರೋಡ್ ಮಾಡ್ಕೊಂಡ್ರಿ. ಆ ಶೇಖ್ ಸುಲ್ತಾನ್ ದರ್ಗಾ ಬಗ್ಗೆ ಹೇಳ್ತೀರಿ. ಶೇಖ್ ಸುಲ್ತಾನ್ ದರ್ಗಾ ಬಗ್ಗೆ ಅಲ್ಲಿ ರೋಡ್ ಬಂದ್ ಮಾಡೋರು ಯಾರು, ಗಟರ್ ಬಂದ್ ಮಾಡಿದವ್ರು ಯಾರು? ಬರ್ರಿ DCO ಅವರು ಬರಲಿ, ಎಲ್ಲರೂ ಬರಲಿ, ಚೆಕ್ ಮಾಡೋನಲ್ಲಿ ನೋಡೋನಲ್ಲಿ ಏನೈತೆ ಅನ್ನೋದು. ಯಾರು ಬಂದ್ ಮಾಡೋದು? ಶೇಖ್ ಸುಲ್ತಾನ್ ದರ್ಗಾ ಬಲ್ಲಿ ಅಲ್ಲಿ ಸಾಲಿ ಜಾಗ ಇತ್ತು, ಅದು ಗಾರ್ಡನ್ ಜಾಗ ಇದ್ದಿದ್ದು. ಆ ಗಾರ್ಡನ್ ಜಾಗ ಇದ್ದು ಸಾಲಿ ಕೊಡ್ತೀನಿ ಅಂತ ಯಾರು ಒಬ್ಬರು ಮಹಾತ್ಮ ನಿಮ್ಮಂಥವ್ರು ದೊಡ್ಡ ಮಸೂತಿಯಾಗಿ ನಿಂತ್ಕೇಸಿ ಹಾನಿ ಮಾಡಿದ್ರು. ಅದೇ ಪಶ್ಚಾತ್ತಾಪ ಇನ್ನೂ ತನಕ ನಾವು ಏನೂ ಆಗ್ಲಾಕತ್ತಿಲ್ಲ. ಆ ಸಾಲಿಗೆ ಕೊಡ್ತೀನಿ ಅಂತ ಹೇಳ್ದವ್ರದ್ದು. ಆ ಸಾಲಿಗೆ ಬಿಟ್ಟು ಜಾಗ ಯಾರು ಸೌಕರ್ಯಕ್ಕೆ ಜಾಗ ಕೊಡ್ಸಿರಿ. ಅದು ಇಕ್ಬಾಲ್ ವ್ಯಾಪಾರಿ ಅವ್ರು ಇದ್ದಾಗ ಏನೇನು ಮಾಡ್ಕಿಸಿ ಅದು ಓಪನ್ ಗಾರ್ಡನ್ ಇದ್ದಿದ್ದ ಜಾಗ ಅದು. ಈಗ ಅಲ್ಲಿ ನೀವು ಅದು ಅವ್ರು ಏನು ಗುಜ್ಜರ್ ಓನಿ ಎಲ್ಲಿದೆ, ಅಲ್ಲಿ ಗುಜ್ಜರ್ ತೋಟ ಎಲ್ಲಿತ್ತಂದ್ರೆ ಇಡೀ ಬಿಜಾಪುರ್ನಾಗ ಎಲ್ಲ ಇದ್ದವ್ರು ಗೊತ್ತದಾರ, ಅಲ್ಲಿ ಸುತ್ತಮುತ್ತ ಇದ್ದವ್ರು. ಅವ್ರು ಏನು ಅಲ್ಲಿಗೆ ಇದು ಫ್ಯಾಕ್ಟ್ರಿ ಇತ್ತು, ಆ ಫ್ಯಾಕ್ಟ್ರಿಲಿ ನೀವು ಶೇಂಗಾ ಫ್ಯಾಕ್ಟ್ರಿ ಇದ್ದಾಗ ಅಲ್ಲಿ ಎಲ್ಲಿ ತನಕ ಅದು ಹಾಕ್ತಿದ್ರು, ಎಲ್ಲ ಏನೇನೈತೆ ಅನ್ನೋದು ಎಲ್ಲ ಗೊತ್ತದ. ಅದು ಯಾರು ಏನು ಅನ್ಯಾಯ ಮಾಡ್ಯಾರು, ಯಾರೇನು ಮಾಡ್ಯಾರ ದೇವ್ರು ನೋಡ್ಕೋತಾನದು. ಯಾರಲ್ಲಿ ಮುನ್ಸಿಪಾಲ್ಟಿ ಜಾಗನಾಗ ಯಾರು ನಾವು 30 ಫೂಟ್ 30 ಇಂಚು ಜಾಗ ತೊಗೊಂಡಿದ್ರೆ ನೀನು CIB ತನಿಖೆ ಮಾಡಿಸಿ ನಾನು ತಯಾರದೀನಿ. ಯಾವುದಾರ ಕೆಲಸ ನಾನು ತೊಗೊಂಡ್ಕಿಸಿ 30 ವರ್ಷನಾಗ 30 ರೂಪಾಯಿ ಕೆಲಸ ಮಾಡಿದ್ರೆ ಅದು ಏನು CBI ತನಿಖೆ ಮಾಡಿಸ್ರಿ ನಾನು ತಯಾರದೀನಿ, ನಾನೇ ಬರೆದು ಕೊಡ್ತೀನಿ. ಯಾರು ಜಾಗ ತೊಗೊಂಡಾರ ಅದಕ್ಕೂ ತನಿಖೆ ಮಾಡಿಸ್ರಿ. ಯಾರ್ಯಾರು ಮುನ್ಸಿಪಾಲ್ಟಿ ಜಾಗ ಮ್ಯಾಗ ಏನು ಹೊಡ್ಕೊಂಡಾರ ಅದನ್ನೂ ತನಿಖೆ ಮಾಡಿಸ್ರಿ. ನನ್ನ ಬಗ್ಗೆ ಏನಾದ್ರು ನೀವು ಮಾಡಿದ್ರಿ ಅಂದ್ರೆ 30 ವರ್ಷನಾಗ 30 ರೂಪಾಯಿ ಯಾರು ನಮ್ಮ ವಾರ್ಡ್ನಾಗ ಕೊಟ್ಟಾರತ್ತಂದ್ರೆ ನಾ ಅದು ಗುಲಾಮಾಗಿ ಕೆಲಸ ಮಾಡ್ತೀನಿ. ನಿಮ್ದು 30 ಇಂಚು ಜಾಗ ಅಲ್ಲಿ ನಾವು ತೊಗೊಂಡಿದ್ರೆ ಗುಲಾಮಾಗಿ ಕೆಲಸ ಮಾಡ್ತೀನಿ. ನೀವು ಸುಮ್ಕೆ ಯಾರೇ ನಮ್ಮ ಹೆಸರು ಕಳಿಸೋ ಸಲುವಾಗಿ ನಿಮ್ಮ ಲಾಭಕ್ಕಾಗಿ ನನ್ನ ದುರುಪಯೋಗ ಮಾಡಿದ್ರೆ ನಾನು ಸುಮ್ಮನೆ ಕೊಡವಲ್ಲ ಗೌಡ್ರೆ. ಗೌಡ್ರದಿರಿ, ಗೌಡ್ರಾಗಿರ್ರಿ, ನಮ್ಮ ಓನ್ಯಾಗ ಹಿರಿಯರದಿರಿ. ಯಾವತ್ತೂ ನೀವು ಹಿರಿಯರು ತೊಗೊಂಡ್ಕಿಸಿ ನಿಮ್ಮ ಕೆಲಸ ಮಾಡ್ಕೋತ ಬಂದಿದ್ದೀವಿ. ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ. ಅವ ಮಹಾಶಯ, ಅವ ಪುಣ್ಯಾತ್ಮ, ನಿಮ್ದೇನು ಮನೆ ತಿಂದುದು ಏನು ಉಂಡುದು? ನಾನು ಯಾಕೆ ಗೌಡ್ರೆ ಸುಮ್ಕೆ ನೀವು ಈ ಥರ ಮಾತಾಡಕತ್ತೀರ ಅಂದ್ರೆ ನಾನು ಓಪನ್ ಆಗಿ ಮಾತಾಡ್ತೀನಿ. ಯಾವ್ಯಾವ ಎಲ್ಲೆಲ್ಲಿ ಬಾವಿ ಮುಚ್ಚಿದದ, ಯಾವ್ಯಾವ ಎಲ್ಲೆಲ್ಲಿ ಇದು ಆಗಿದ್ದದ, ಎಲ್ಲೆಲ್ಲಿ ಅತಿಕ್ರಮಣ ಆಗಿದ, ಮಹಾನಗರ ಪಾಲಿಕೆ ಮೀಟಿಂಗ್ನಾಗ ಯಾರು ಜಾಗ ಇದು ಪ್ರಸ್ತಾವನೆ ಮಾಡಿದದ ಅದು ಎಲ್ಲ ಗೊತ್ತಾಗ್ಬಿಡ್ತೈತಿ ಜನರಿಗೆ. ಬಾಯಿ ಮುಚ್ಕೊಂಡು ಅದೀನಿ, ಏನಾಗ್ಲಿ ಬಿಡಪ್ಪ ಅವ್ರು ನೋಡ್ಕೊಳ್ಳಿ ಎತ್ಕಿಸಿ. ಮತ್ತೆ ನನಗೆ ಇದು ಮಾಡಕತ್ರ ನನ್ನ ಹೆಸರು ಕಳ್ಸೋ ಪ್ರಯತ್ನ ಮಾಡಿದ್ರೆ ಕಾಚಿನ ಗ್ಲಾಸ್ನಾಗ ನೀವು ಓದಿರಿ, ಕಾಂಚಿನ ಗ್ಲಾಸ್ನಾಗ ನಾನು ಓದೀನಿ. ಈ ಕಡೆ ಕಲ್ಲು ಹೋಗ್ರಿ, ನೀವು ಆ ಕಡೆ ಹೊಡಿತೈತಿ, ಆ ಕಡೆ ಕಲ್ಲು ಹೊಡೆದು ಈ ಕಡೆ ಹೊಡಿತೈತಿ. ಹುಷಾರಾಗಿ ಮಾತಾಡ್ರಿ ಕೊಡ್ರೆ. ಸರಿ ಅಲ್ಲ ಸುಮ್ಕೆ ಏನಾರ ಮಾತಾಡೋದು ಸಹಿಸ್ಕೋತಾನೆ. ರಜಾಕ್ಕೆ ಎಲ್ಲರೂ ಇದು ಮಾಡ್ತಾನಂದ್ರೆ ರಜಾಕ್ ಸುಮ್ಮನೆ ಕೊಡವಲ್ಲ. ನಾನು ವರ್ತಿ
ನಾನು ಯಾರಿಗೂ ಇದು ಮಾಡೋದೀನಿ. ನಾನು ಏನಾದ್ರು ಮಾಡಿದ್ರೆ ಅಂಜಬೇಕು, ಮಾಡಿಲ್ಲ ಅಂದ್ರೆ ಯಾಕೆ ಅನ್ಬೇಕು. ಬರ್ರಿ ಬಿಜಾಪುರ್ನಾಗ ನಾನು ಮಹಾನಗರ ಪಾಲಿಕೆ ನಮ್ಮ ಮನೆಯವರು ಮೇಯರ್ ಆಗೋದ್ರಿಂದ ಎಷ್ಟು ಸುಮಾರು 10 ಕೋಟಿ ರೂಪಾಯಿ ಜನರಲ್ ಫಂಡ್ನಾಗ ಕೆಲಸ ಮಾಡೀನಿ. ನಮ್ಮ ಮೈನಾರಿಟಿ ಬೆಲ್ಟ್ನಾಗ ಯಾರೂ ಮಾಡಿದಿಲ್ಲ. ಜುಮ್ಮಾ ಮಸೀದಿ ಹಿಡಿಯೋದ್ ಕೇಸಿ ಇಲ್ಲಿ ರಾಮನಗರ ತನಕ ಯಾವ ಕೆಲಸ ಆಗಿದ್ದಿಲ್ಲ. ಎಲ್ಲ ಕಡೆ ನಾವು 35 ವಾರ್ಡ್ನಾಗ ನಾವು ನಮ್ಮ ಏರಿಯಾನಾಗ ಮಾಡಿಲ್ಲ. ಎಲ್ಲ 35 ವಾರ್ಡ್ನಾಗ ರೆಕಾರ್ಡ್ ಸಮೇತ ನಾ ಕೊಡ್ತೀನಿ ನಿಮ್ಗೆ. ಯಾವುದೇ ಕೆಲಸ ತಾರತಮ್ಯ ಇಲ್ಲದ್ರೆ ನಾವು ಎಲ್ಲ ಸುಧಾರಣೆ ಆದ್ರೆ ಬಿಜಾಪುರ ಸುಧಾರಣೆ ಆಗೈತಿ. ಬಿಜಾಪುರ ಶಾಸಕರ ಹೆಸರು ಬರ್ತೈತಿ, ಸಚಿವರ ಹೆಸರು ಬರ್ತೈತಿ, ನಮ್ಮೆಲ್ಲ ಕಾರ್ಪೊರೇಟರ್ ಹೆಸರು ಬರ್ತೈತಿ. ನಾವು ಅದು ವಿಚಾರ ಮಾಡ್ತೀವಿ. ಬರೀ ನಿಮ್ಮ ಮನೆ ಮುಂದೆ ಸೌಂದರ್ಯ ಇರಬೇಕು, ಮನೆ ಹಿಂದೆ ಕೆಟ್ಟ ಆಗಿರ್ಬೇಕು, ಅದು ಭಾವನೆ ನಮ್ಮಲ್ಲೆಲ್ಲ. ನಾವು ಬಡವ್ರ ಬಗ್ಗೆ ಕಾಳಜಿ ಅದ. ನಾನು ಒಬ್ಬ ಬಡವ ಇದ್ದ, ಇವತ್ತು ಬಡವನೇ ಅದೀನಿ, ನಾಳೆ ಆದರೂ ಬಡವ ಇರ್ತೀನಿ. ನಿಮ್ಮಂಗೆ ಸೌಕಾರ ಆಗೋದು ನನಗೆ ಅವಶ್ಯಕತೆ ಇಲ್ಲ. ಸುಮ್ಕೆ ಏನಾರು ಹೇಳುದು ಸರಿನಲ್ಲ ಗೌಡ್ರ. ನೀವು ಆತ್ಮಲೋಕನ ಮಾಡ್ಕೊರಿ ಮೊದಲ. ಏನು ನಾ ಮಾಡೀನಿ ಅಲ್ಲಿ ಕೆಲಸ, ಏನೇನು ಆಗೈತಿ, ಯಾರು ಅದಕ್ಕೆ ಅಡ್ಡಿ ಬಂದಾರ, ಯಾರು ಅಡ್ಡಿ ಬಂದಾರ ಅಂತ ನಿಮ್ಗೆ ಯಾರು ಹೇಳ್ಯಾರ್ರಿ? ಎಲ್ಲಿ ಹೇಳ್ಯಾರ? ಯಾರು ಹೇಳ್ಯಾರ? ನೀವು ಅಡ್ಡಿ ಬಂದಿರಿ ಅಂದ್ರೆ ನಿಮ್ಮ ಜಾಗ ಐತೇನ? ನೀವು ಕಬ್ಜಾ ಮಾಡಿರೇನ? ನೀವು ಅಡ್ಡಿ ಬರ್ಲಕ್ಕೆ ನೀವು ಕಬ್ಜಾ ಮಾಡಿರಿ? ಕಬ್ಜಾ ಮಾಡಿದ್ರೆ ನೀವು ಅಡ್ಡಿ ಮಾಡ್ಬೋದು. ಹೌದು, ನಾನು ಹೇಳ್ತೀನಿ. ಮತ್ತು ಕಬ್ಜಾ ಮಾಡ್ಲಿಕ್ಕಂದ್ರೆ ಯಾಕೆ ಅನ್ಸ್ತೀರಿ ಗೌಡ್ರ? ಸುಮ್ಕೆ ಹೇಳೋದು. ನೀವು ಅಡ್ಡಿ ಮಾಡೋರು ಯಾರು ಅಡ್ಡಿ ಮಾಡ್ತಾರೆ? ನೀವು ಅಡ್ಡಿ ಮಾಡಲಿ, ಯಾರು ಕೋರ್ಟ್ನಾಗ ಕೇಸ್ ನಡೆದೈತಿ, ಅದಕ್ಕೆ ಕೆಲಸ ಆಗಿಲ್ಲ. ಕೋರ್ಟ್ನಾಗ ಕೇಸ್ ಇರಲಿಲ್ಲ ಅಂದ್ರೆ ನಾನು ಕೆಲಸ ಮಾಡ್ತಿದ್ದೆ. ನಿಮ್ಮ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಉದ್ಘಾಟನೆ ಮಾಡಿ ಹೋಗ್ಯಾರ, ಮತ್ತು ನಾ ಮಾಡೀನಿ. ಆಕ್ಚುಲಿ ಪ್ರಾಬ್ಲಮ್ ಕೋರ್ಟ್ನಲ್ಲಿ ನಡೆದೈತೆ ಅಂತ ಕೋರ್ಟ್ಲಿಂದ ಪ್ರಾಬ್ಲಮ್ ಇದ್ದಿದ್ದು, ಅದು ಮುಂದೆ ಹೋಗ್ಬೇಕಾಗೈತಿ. ಮುಂದೆ ಹೋಗೋ ಸಲಾಗಿ ನಾನು 30 ವರ್ಷದಿಂದ ಸತತ ಪ್ರಯತ್ನ ಮಾಡತ್ತೀನಿ ಗೌಡ್ರ. ನೀವು ಏನು ಕೋರ್ಟ್ನಾಗ ಕೇಸ್ ಇದ್ದು ನಿಮಗೆ ಗೊತ್ತದ, ನೀವೇ ಗೊತ್ತಿದ್ದು ನೀವೇ ಸಲಹೆ ಮಾಡ್ತೀನಿ ಅಂತ ನನ್ನ ಮುಂದೆ ಹೇಳಿರಿ. ಆ ಗುಡ್ಡಡ್ಗಿ ಬೆಲೆ 10 ಸಲ ನಾವೇ ಹೋಗು, ಎಲ್ಲ ಚೇರ್ಮನ್, ಎಲ್ಲ ಕಮಿಷನರ್ಗೆ ಎಲ್ಲ ಕರ್ಕೊಂಡು ಬಂದ್ವಿ. ನಾವು ಸ್ಟ್ರೈಕ್ ಮಾಡಿ, ನಾ ಎಷ್ಟು ಸಲ ಸ್ಟ್ರೈಕ್ ಮಾಡಿ ನೀವು ಮಾಡಿರೇನ? ಮೊನ್ನೆ ಒಂದು ಸ್ಟ್ರೈಕ್ ಮಾಡಿ ಹೇಳ್ತೀರಿ. ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಮನೆ ಮುಂದಿನ ಸಲಾಗಿ ಅಲ್ಲ, ಜನರ ಸಂಬಂಧ ಮಾಡ್ರಿ ಗೌಡ್ರೆ. ಜನ ಹಿಂದೆ ಏನು ಬೆಳೆಯತ್ತಾರ ಅದು ನೋಡ್ರಿ. ಅಲ್ಲಿದ್ದು ಗಟಾರ ತೊಗೊಂಡು ಬಂದು, ಇಲ್ಲಿದ್ದು ಗಟಾರ ಬಂದು, ಯಾರು ತೊಗೊಂಡು ಬಂದಿನಿ? ಭಗವಾನ್ ಕೊಲ್ಲಾಗ ಆ ಗಟಾರ ತಂದಿದ್ರಂದ್ರೆ ಸುಮಾರು ಒಂದು 45 ಮನೆ ಉಳ್ದಾವು. ಆ ಗಟಾರ ಮತ್ತೆ ನಾವು ರಾಜ್ ಕೌಲಿ ಇದ್ದಂಗೆ ಅದು ಮಾಡಿದ್ದಂದ್ರೆ 45 ಮನೆ ಹೋಗ್ತಿದ್ವು. ಆ ಬಡವ್ರಿಗೆ ನ್ಯಾಯ ಮಾಡೀನಿ, ಅನ್ಯಾಯ ಮಾಡೀನಿ, ನೀವು ವಿಚಾರ ಮಾಡಿ ಹೇಳ್ರಿ. ಆಮೇಲೆ ಗಟಾರ ಮಾಡೀನಿ ಅಂದ್ರೆ ಗಟಾರ ಎದಕ್ಕೆ ಮಾಡೀನಿ? ಎಲ್ಲ ಸುತ್ತಮೂಲ ಅಲ್ಲಿ ನೀರು ಹೋಗಿ ಅಲ್ಲಿ ಎಲ್ಲ ಮಂದಿ ಬೀಳಾತರು. ಸಣ್ಣ ಮಂದಿ. ನಿಮ್ಮ ಮಕ್ಕಳಿಗೆ ಬರೋದಿಲ್ಲ ಗೌಡ್ರಲ್ಲಿ. ಸಣ್ಣ ಮಂದಿ ನಮ್ಮ ಬಡವ್ರು ಅದಾರ. ನಮ್ಮ ಹಿಂದೆ ಬರ್ರಿ ಇಬ್ರಾಹಿಂ ರೋಜಾಬಲ್ಲಿ. ಇಬ್ರಾಹಿಂ ರೋಜಾಗಿಂದ ನಾಲೆ ಇತ್ತು, ಅದು ನೋಡಿರಿ ಏನು ಗೌಡ್ರ ನೀವು? ಯಾವಾಗಾರೆ ಇಬ್ರಾಹಿಂ ರೋಜಾ ಒಳಗಿಂದ ರಾಜ್ ಕೌಲಿ ಇತ್ತು, ಅದು ಎಲ್ಲ ಹೋಗೈತಿ? ಅದೇ ಇಬ್ರಾಹಿಂ ರೋಜಾ ಅವ್ರದ್ದು ಮಾಡಾಕೊಳ್ಳಲಿಕ್ಕೆ ಇಬ್ರಾಹಿಂ ರೋಜಾ ಹೊರಗಿನ ತಂದೀನಿ. ಅದೇನಲ್ಲ, ಹೊರಗಿನ ತಂದೀನಿ. ಅಲ್ಲಿ ಸುಮಾರು ಇಬ್ರಾಹಿಂ ರೋಜಾಬಲ್ಲಿ 7 ವರ್ಷ ನೀರು ನಿಂತಿತ್ತು. 7 ವರ್ಷ. ಒಮ್ಮೆರೆ ಬಂದು ನೋಡಿರಿ. ಇಬ್ರಾಹಿಂ ರೋಜಾನಾಗ ನೀರು ನಿಂತಿದ್ದು ಒಂದರೆ ನಿಮ್ಗೆ ಗೊತ್ತದ? ಆ ಇಬ್ರಾಹಿಂ ರೋಜಾಗ ನಿಂತಿದ್ದು ನೂರು. ನಾವು ತಿಂಗಳ ನಂತರ ಅದು ನೀರು ತೆಗೆದು ಕಿಸಿ ಅದು ಇಬ್ರಾಹಿಂ ರೋಜಾ ಒಳಗಿನ ಏನು ರಾಜ್ ಕೌಲಿ ಇತ್ತು, ಅದು ಹಿಂದಿನ ರೈತರು ತೊಗೊಂಡು ಬಂದೀನಿ. ಪ್ರೈವೇಟ್ ಲ್ಯಾಂಡ್ ಆಗಿ ತೊಗೊಂಡು ಬಂದೀನಿ. ಅವ್ರು ರಿಕ್ವೆಸ್ಟ್ ಮಾಡಿ ತೊಗೊಂಡು ಬಂದೀನಿ. ಆ ತೊಗೊಂಡು ಬಂದು ಅಲ್ಲಿ ಹೊರ ಹೋಗ್ಬೇಕಾದ್ರೆ ಆ ಸಿಡಿ ಮಾಡಿದ ಸಮಯಕ್ಕೆ ನಾನು ಈ ಕಡೆ ಮಾಡ್ತೀನಿ ಗೌಡ್ರ ಅಂದಿನ. ನೀವೇನೈತಿ ಅಲ್ಲೇ ಇರಲಿ ಅಂದ್ರಿ, ಗುಡ್ಡಡ್ಗಿನೂ ಅಲ್ಲೇ ಇರಲಿ ಅಂದ. ಮತ್ತು ನನ್ನ ತಪ್ಪು ನಿಮ್ಮ ತಪ್ಪ? ಸುಮ್ಮನೆ ಮಂದಿಗೆ ಏನಾದ್ರು ತಪ್ಪು ದಾರಿ ತೋರ್ಸಾತ್ರಿ. ತಪ್ಪು ದಾರಿ ಯಾಕೆ ತೋರ್ಸಾಕತ್ತೀರಿ? ಚಲೋ ದಾರಿ ತೋರಿಸ್ರಿ, ನಿಮ್ದು ಚಲೋ ದಾರಿ ಬರ್ತೈತಿ. ಚಲೋ ದಾರಿ ತೋರಿಸ್ಲಿಕ್ಕೆ ಅಂದ್ರೆ ನೀವು ತಪ್ಪು ದಾರಿಗೆ ಎಲ್ಲರೂ ತಪ್ಪು ದಾರಿಗೆ ಹೋಗ್ತಾರೆ. ಮತ್ತು ನೀವು ನಾನು ಏನು ನನಗೆ ಇದು ಬೇಕಾಗಿಲ್ಲ ಕೊಡ್ರೆ. ನನಗೆ ಯಾರಿಗಾರು ನೀವು ಹೇಳ್ಕಿಸಿ ನಾ ಚಲೋ ದಿನ ಕೆಟ್ಟ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ ಯಾರ್ಲಿಂದ. ನನ್ನ ಜನ ನನ್ನ ಸರ್ಟಿಫಿಕೇಟ್ ಕೊಡ್ತಾರೆ. ನನ್ನ ಮತ ಬಂದವ್ರು ಏನದ ನಮ್ಮ ಸರ್ಟಿಫಿಕೇಟ್ ಕೊಟ್ಟಾರ. ಅವರು ನನ್ನ ಈಗ ದೇವರ ಸಮಾನ ಅದಾರ ಅವರು. ನೀವು ಸುಮ್ಕೆ ಯಾರು ಹೇಳ್ಕಿಸಿ ಮಾಡ್ತೀರಿ, ಅದು ಇಲ್ಲ ಇದು ಇಲ್ಲ. ಆಯಿತು, ಪ್ರೈವೇಟ್ ಜಾಗ ಇದ್ದಾಗ ಆ ಇಸುಬ ಮನೆ ಕಟ್ಟಿದೆಯಲ್ಲೇ ಅವ್ನ ಮನೆ ಮುಂದಿನ ತೋರಿಸ್ತಾನ. ಪ್ರೈವೇಟ್ ಜಾಗನಾಗ ನಾ ಮಾಡ್ಬೇಕಾಗ್ತೈತಿ. ಆ ಪ್ರೈವೇಟ್ ಜಾಗನಾಗ ತೋರಿಸ್ಕೇಸಿ ಮಂದಿಗೆ ಇದ್ದಾರೆ. ನೀ ಇಲೆಕ್ಷನ್ 10 ಸಲ ನಿಂದಾರ ನನ್ನ ಮುಂದೆ. ಮಂದಿಗೆ ಯಾಕೆ ತಪ್ಪು ಮಾಹಿತಿ ಕೊಡಾಕೈತಿ? ನೀ ತಪ್ಪು ಮಾಹಿತಿ ಕೊಡಾಕ ಒಂದು 100 ಹೊಡ್ ತೊಗೊಳಕ್ಕಾಗಿಲ್ಲ ನನಗೆ. ಅಲ್ಲಿ ಸುತ್ತಮುತ್ತ ಏರಿಯಾನಾಗ ಅರ್ಕಾಲಿ ಸೌರ್ ಆಫ್ ಇಂಡಿಯಾನಾಗ ಅಲ್ಲಿ ಜಾಗ ಕಂಟಿ ಕಳಿಲಕ್ಕೆ ನಮ್ಗೆ ಪರ್ಮಿಷನ್ ಅದ ಅಂದ್ರೆ. ಆಮೇಲೆ ಈ ಕಡೆ ಪ್ರೈವೇಟ್ ಜಾಗನಾಗ ತೆಗ ಪ್ರದೇಶನಾಗ ನೀರು ನಿಂತೈತಿ. ಪದೇ ಅದು ತೋರಿಸ್ತಾ ಇದ್ದಿ. ವಾರ್ಡ್ನಾಗ ಬಂದು ತೋರಿಸಲ್ಲ. ಎಲ್ಲೆಲ್ಲಿ ಏನೇನು ಮಾಡಿ ಅಂತ ತೋರಿಸ್ ನೋಡೋಣ. ನಾ ಮಾಡಿದಂಥ ಕೆಲಸ ಎಲ್ಲೆಲ್ಲಿ ಅದನ್ನು ತೋರಿಸ್ ನೋಡಿ. ಒಂದು ಸಲ ಚಲೋ ಮಾಡಿದ ಕೆಲಸ ತೋರಿಸಿದ್ವಿ, ಚಲೋ ಮಾಡಿದ ಬಾಯಿಗೆ ಬಂದೈತಿ ನಿಮ್ಗೆ. ಯಾವುದಾರ ಪ್ರೈವೇಟ್ ಜಾಗನಾಗ ನಿಂತ್ಕೇಸಿ ಅದು ಜಾಗನಾಗ ಕೆಲಸ ಮಾಡಿಲ್ಲ, ನೀರು ನಿಂತೈತಿ, ಅದು ಆಗೈತಿ, ನಾವು ಹೆಂಗೆ ಬರಬೇಕು? ಆ ಸರ್ಕಾರಿ ಜಾಗನಾಗ ಇರಲಿ, ಪ್ರೈವೇಟ್ ನಮ್ದು ಜಾಗನಾಗ ನಮ್ಗೆ ಅದು ಮಾಡ್ಲಿಕ್ಕೆ ಪ್ರಯೋಜನ ಇತ್ತಂದ್ರೆ ಹೇಳಿ ಮೊದಲು ಮಾಡ್ತೀನಿ. ಅದನ್ನು ನಿಮ್ಮ ಆಬಿದ ಜಾಗ ಇದ್ದಾಗ ಹೋಗಿ ಬಂದು ನಾನು ಕೆಲಸ ಮಾಡ್ಬೇಕಾ? ಅಪ್ಪು ಪೂಜಾರಿ ಜಾಗನಾಗ ನಾನು ಕೆಲಸ ಮಾಡ್ಬೇಕಾ? ನಿಮ್ಮ ಜಾಗ ಒಳಗೆ ನೀವು ಹೊಲಸು ಮಾಡ್ಕೊಂಡಿದ್ರಿ, ನೀವು ಅಲ್ಲಿ ಇದು ಮಾಡಿರಿ. ನಿಮ್ಮ ಮನೆ ಮುಂದೆ ತೊಗೊಳ್ ಟೈಮ್ನಾಗ ನೀವು ರೊಕ್ಕ ಕೊಟ್ಟು ಅಂದ್ರೆ ಆ ಕಡೆದು ರೋಡ್ ಬಂದ್ ಮಾಡಿದ್ದಿ.
ಸುಮ್ಮನೆ ಮಂದಿಗೆ ಏನಾರೇ ಸುಮ್ಮನೆ ಹೇಳ್ಕೋದ್ರ ನಿನ್ನ ಮಾತು ಯಾರು ಕೇಳಿದ್ರ 120 ಮಂದಿನೇ ಈಗ ನಿತ್ಯ ಅಂದ್ರೆ 66 ಮಂದಿನೇ ಕೇಳ್ತಾರ. ವಿಚಾರ ಮಾಡಿ ಮಾತಾಡ್ರಿ. ಯಾರು ಮಾತಾಡೋದಿತ್ತಂದ್ರೆ ನಾವು ಎಲ್ಲರೂ ಸಮಾನ, ಎಲ್ಲ ಸಮಾಜಕ್ಕೆ ಹಿಡ್ಕೊಂಡು ಪ್ರತಿಯೊಬ್ಬರು ಏನೇನು ಸಮಸ್ಯೆ ಅದ ನಾವು ಕುಲಂಕಷ ವಿಚಾರ ಮಾಡಿ ಎಲ್ಲ ಕೆಲಸ ಮಾಡ್ಕೋತ ಬಂದಿದ್ವಿ. ನಾವು ಕೆಲಸ ಮಾಡ್ತೀವಿ, ನಾವು ಮಾಡ್ಕೋತಿರ್ತೀವಿ. ನಾವು ಯಾರಿಗೆ ಒಂದು ತಪ್ಪು ಹೇಳುವುದಿಲ್ಲ, ತಪ್ಪು ದಾರಿ ತೋರಿಸೋದಿಲ್ಲ. ತಪ್ಪು ದಾರಿ ತೋರ್ಸೋರು ನೀವು, ತಪ್ಪು ದಾರಿ ತೋರಿಸಿಲ್ಲ. ಅಲ್ಲಿ ನೀರು ಹೋಗ್ಲಿಕ್ಕೆ ದಾರಿ ಮಾಡತ್ತು, ಏನು ಬೇರೆ ಮಾಡಕತ್ತಿ. 1,40,00,000 ಅವ್ರಿಗೆ ಇದನ್ನೂ ಗೊತ್ತಿಲ್ಲ. ಒಂದು ವಾರ್ಡ್ನಾಗ ಒಬ್ಬ ಮೆಂಬರ್ ಸೀಮಿತ ಇರ್ತಾನೆ, ಬೇರೆ ವಾರ್ಡ್ನಾಗ ಬೇರೆ ಕೆಲಸ ಮಾಡ್ಬೇಕಾಕೈತಿ, ಅದನ್ನೂ ಗೊತ್ತಿಲ್ಲ ನಿಮ್ಗೆ. ಅಲ್ಲಿದು ನಾವು ಮಾಡ್ಬೇಕಾ? ನಾನು ವಾರ್ಡ್ನಾಗ ಏನು ಮಾಡ್ಬೇಕಾಗಿತ್ತು ನಾ ಮಾಡೀನಿ. ಮುಂದಿನ ವಾರ್ಡ್ ಹೋಗ್ಬೇಕು. ಅದನ್ನು ಅವ್ರ ವಾರ್ಡ್ನಾಗ ನಾವು ಹೋದಂದ್ರೆ ನನ್ನ ಒಳಗೆ ಕಾರ್ಬಾರ್ ಮಾಡ್ತಿರತ್ತ ಅವ್ರು ಕೇಳ್ತಾರೆ. ನೀವು ಅದುವರೆ ಅರ್ಥ ಮಾಡ್ಕೊಡ್ರಿ ಕೊಡ್ರೆ. ಸುಮ್ಕೆ ಏನಾರು ಹೇಳ್ಬಾರ್ರಿ. ಜನ ಹುಷಾರದಾರ, ಶಾಣೆ ಅದಾರ. ನಿಮ್ಮ ಮಾತು ಕೇಳ್ಕಿಸಿ ಎಲ್ಲರೂ ಏನೇನು ಹೇಳ್ತಾರೆ ಹೇಳಕತ್ತಾರ. ನಮಗೂ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಕೆಟ್ಟ ಇದು ಬರ್ಲಾತಿತ್ತು. ಯಾಕಂದ್ರೆ ಜನ ಏನು ಹೇಳತ್ತಾರ ಅದು ಅರ್ಥ ಮಾಡ್ಕೊಡ್ರಿ ಕೊಡ್ರೆ. ಹಂಗೆಲ್ಲ ಸುಮ್ಮನೆ ಸುಳ್ಕೆ ಯಾರಿಗೂ ಹೇಳೋದು ಸರಿನಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀನಿ.